ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತೊಂದು ಒಳ್ಳೆ ಸೂಪರ್ ಆದಂಥ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಇದು ಅಷ್ಟು ಹಳೆಯ ಕಾಲದ ತಿಂಡಿನೂ ಹೌದು. ಅಜ್ಜಿ ಎಲ್ಲ ಮಾಡಿಕೊಡ್ತಿದ್ದಂಥ ತಿಂಡಿ. ಇದನ್ನು ಒಂದು ಎರಡು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಒಂದು ಬಟ್ಲಷ್ಟು ಕಡಲೆ ಬೀಜನ ನಾನು ಹಾಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಜಾಸ್ತಿ ಪ್ರಮಾಣದಲ್ಲಿ ನಿಧಾನವಾಗಿ ಹುರ್ಕೋಬೇಕು. ಈ ಕಡಲೆ ಬೀಜದಲ್ಲೂ ಕೂಡ ಕಡಲೆ ಬೀಜದ ಎಣ್ಣೆ ನಮಗೆ ತುಂಬ ಕ್ಯಾಲ್ಶಿಯಂನ ಕೊಡುತ್ತೆ, ಮೂಳೆಗೆ ಗಟ್ಟಿತನವನ್ನು ಕೊಡುತ್ತೆ. ಕಡಲೆ ಬೀಜನ ಹೇರಳವಾಗಿ ಉಪಯೋಗಿಸಿದಷ್ಟು ಒಳ್ಳೆಯದು. ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಿ ಈ ರೀತಿ ಒಳ್ಳೊಳ್ಳೆ ಪದಾರ್ಥಗಳನ್ನು ಮಾಡಿ ತೋರಿಸೋದಕ್ಕೆ ಅಂತ ಕೇಳ್ಕೊತಾ, ಇಲ್ಲಿ ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿತಿದ್ದ ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಅದನ್ನು ಒಂದು ತಟ್ಟೆಗೆ ತೆಗೆದಿರಿಸ್ಕೊಳ್ಳೋಣ. ಹಾಗೆ ಅದೇ ಪ್ರಮಾಣದಲ್ಲಿ ಒಂದು ಬಟ್ಲಷ್ಟು ಎಳ್ಳನ್ನು ತಗೋತಾ ಇದ್ದೀನಿ. ಈ ಹಳೆ ಕಾಲದಲ್ಲಿ ಕಪ್ಪು ಎಳ್ಳನ್ನು ಕೂಡ ಹಾಕ್ಕೊಂಡು ಮಾಡ್ಕೋತಾಯಿದ್ರು. ಕಪ್ಪು ಎಳ್ಳಲ್ಲಿ ತುಂಬಾ ಕ್ಯಾಲ್ಶಿಯಂ ಇರುತ್ತೆ. ಸೊ ಇಲ್ಲಿ ನಾನು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಬೇಳೆ ಥರ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಅದೇ ಬಾಣಲಿಗೆ ಇಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ನಾನು ಹಾಕ್ಕೊಂಡು ಬೆಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ನೀರನ್ನು ಸೇರಿಸ್ಕೊಂಡ ನಂತರ ನಾನು ಇದನ್ನು ಸೋದಿಸ್ಕೊಂಡಿದ್ದೀನಿ. ಏಕೆಂದರೆ ಕಲ್ಲು ಎಲ್ಲ ಇರುತ್ತೆ ಈ ಥರ ಬೆಲ್ಲದಲ್ಲಿ. ಸೊ ಹಾಗಾಗಿ ನಾನು ಕಲ್ಲನ್ನೆಲ್ಲ ತೆಗ್ದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಗೆಜ್ಜೆ ಪಾಕ ಬರ್ತಾ ಇದೆ. ಇದು ಇವಾಗ ಈ ರೀತಿ ನೋಡಿದಾಗ ಈ ಥರ ಅಂಟು ಬರಬೇಕು, ನೂಲು ಥರ ಬರಬೇಕು. ಹಿಂಗೆ 2 ಬೆಟ್ಟನ್ನು ಪ್ರೆಸ್ ಮಾಡಿದಾಗ ಬೆಲ್ಲ ನೂಲು ಥರ ಬರಬೇಕು. ಇದು ಬಂದಿಲ್ಲ ಇನ್ನು. ಸೊ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡು ಮತ್ತೆ ನಾನು ಈಗ ನೋಡ್ತಾ ಇದ್ದೀನಿ. ಈಗ ನೋಡಿ ನೂಲು ಪಾಕ ಬಂದಿದೆ, ಅಂಟಬೇಕು ಪಾಕ. ಆ ರೀತಿ ಆದಮೇಲೆ ನಾವೀಗ ಹುರ್ಕೊಂಡು ಬೇಳೆ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ, ಕಡಲೆ ಬೀಜ ಹಾಗೆ 1 ಬಟ್ಲು ಕೊಬ್ಬರಿನೂ ಕೂಡ ನಾನಿಲ್ಲಿ ತುರ್ಕೊಂಡು ಹಾಕೋತಾ ಇದ್ದೀನಿ. ಕೊಬ್ಬರಿ ಕೂಡ ತುಂಬ ಕ್ಯಾಲ್ಶಿಯಂ. ಹಾಗೆ ಎಳ್ಳನ್ನು ಹುರಿದಿಟ್ಕೊಂಡಿರೋ ಎಳ್ಳನ್ನು ಕೂಡ ಸೇರಿಸ್ಕೊಳ್ಳೋಣ. ಇಷ್ಟು ಪದಾರ್ಥಗಳನ್ನು ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಇವೆಲ್ಲ ಎಷ್ಟು ಒಳ್ಳೆ ಪದಾರ್ಥ ಅಂದರೆ ಎಷ್ಟು ಶಕ್ತಿಯುತವಾದಂಥ ಪದಾರ್ಥ. ಮಕ್ಕಳಿಗೆ ನಾವು ಬೇಕ್ರಿಯಿಂದ ಐಟಮ್ಗಳನ್ನ ತರಿಸ್ಕೊಡೋ ಬದಲು ತಿಂಡಿನ ಈ ರೀತಿ ಮನೆಯಲ್ಲೇ ಮಾಡಿ ಈ ರೀತಿ ಉಂಡೆನ ಕಟ್ಟಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಕೊಡೋದ್ರಿಂದ ತುಂಬಾ ಶಕ್ತಿ ಬರುತ್ತೆ. ಹಳೆ ಕಾಲದವರು ತುಂಬ ಎನರ್ಜಿಯಾಗಿದ್ದು ಇದೇ ಕಾರಣಕ್ಕೋಸ್ಕರ ಈ ಥರ ಪದಾರ್ಥಗಳನ್ನ ತಿಂದು. ನೋಡ್ತಾ ಇರ್ಬೋದು, ಈಗ ರೆಡಿ ಆಯಿತು ಎಳ್ಳುಂಡೆಗಳೆಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.